ಅನುದಿನದ ಆಹಾರ ಜನವರಿ 31 ಶನಿವಾರ. ಹೃದಯದ ಬಯಕೆ. ಕೀರ್ತನೆ 37 4ನೇ ವಚನ. ಆಗ ಯೆಹೋವನಲ್ಲಿ ಸಂತೋಷಿಸುವೆ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿನ್ನ ಹೃದಯದ ಇಷ್ಟಾರ್ಥವನ್ನು ಈಡೇರಿಸಿ ನಿನ್ನನ್ನು ಆಶೀರ್ವದಿಸುವುದರಲ್ಲಿ ದೇವರು ಸಂತೋಷಿಸುತ್ತಾನೆ. ಕೆಲವರಿಗೆ ಜೋರಾಗಿ ಅಳುವಾಗ ಮಾತ್ರ ದೇವರು ಕೇಳುತ್ತಾನೆ ಎಂಬ ಕಲ್ಪನೆ ಇದೆ. ಆದ ಕಾರಣ ಅವರು ಎಲ್ಲಾ ವಿಷಯಗಳಲ್ಲಿ ಅಳುತ್ತಿರುತ್ತಾರೆ. ಒಂದು ಚಿಕ್ಕ ಮಗುವು ಪ್ರತಿಯೊಂದು ವಿಷಯದಲ್ಲಿಯೂ ತನ್ನ ತಾಯಿಯ ಗಮನವನ್ನು ಸೆಳೆಯಲು ಅಳುತ್ತಲೇ ಇರುತ್ತದೆ. ಇದು ಸ್ವಾಭಾವಿಕವಾದ ಕಾರ್ಯವಾಗಿದೆ. ಆದರೆ ಆ ಮಗು ದೊಡ್ಡವನಾಗಿ ಬೆಳೆದ ಮೇಲೂ ಅದೇ ರೀತಿಯಾಗಿ ಅಳುತ್ತಿದ್ದರೆ ಅದು ಪೋಷಕರಿಗೆ ಇಷ್ಟವಾಗುವುದಿಲ್ಲ. ಹೌದು, ಪ್ರಾರ್ಥನೆಯ ಸಂದರ್ಭದಲ್ಲಿ ನಮಗೆ ಅರಿವಿಲ್ಲದೆ ಕಣ್ಣೀರು ಬರಲು ಪ್ರಾರಂಭಿಸುತ್ತದೆ. ಆದರೆ ಅಳುವಾಗ ಮಾತ್ರ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ಎಂದರೆ ಅದು ತಪ್ಪಾಗುತ್ತದೆ. ಆತ್ಮೀಕತೆಯ ಪರಿಪಕ್ವತೆಯಲ್ಲಿ ಬೆಳೆಯುತ್ತಿರುವ ಎಲ್ಲ ದೇವರ ಮಕ್ಕಳು ತಾವು ಸಮರ್ಪಿಸುವ ಸ್ತುತಿಯಿಂದಲೇ ಆಶೀರ್ವಾದವನ್ನ ಹೊಂದಿಕೊಂಡಿದ್ದಾರೆ. ಅನ್ನಲಿಗೆ ಕೆಲವು ವರ್ಷಗಳಿಂದ ಮಕ್ಕಳು ಇಲ್ಲದೆ ಇರುವುದಕ್ಕಾಗಿ ಆಕೆಯು ಗೋಳಾಡುತ್ತಾ ಇದ್ದಳು. ಆದರೂ ಆಕೆಯ ದುಃಖಿಸುವ ವರ್ಷಗಳಲ್ಲಿ ಆಕೆಗೆ ಪ್ರಾರ್ಥನೆಗೆ ಉತ್ತರ ದೊರಕಲಿಲ್ಲ. ಒಂದು ದಿನ ಆಕೆಯು ತನ್ನ ಹೃದಯದ ಭಾರವನ್ನು ಕರ್ತನ ಕರಗಳಿಗೆ ಸಮರ್ಪಿಸಿ ಆತನ ಮುಂದೆ ತನ್ನ ಹೃದಯವನ್ನು ಒಯ್ದು ಪ್ರಾರ್ಥಿಸಲಾರಂಭಿಸಿದರು. ದೇವರ ವಾಕ್ಯ ಹೇಳುತ್ತದೆ, ಆಕೆಯ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ. 1 ಸಮುವೇಲ 1ನೇ ಅಧ್ಯಾಯ 18ನೇ ವಚನ. ಅದರ ನಂತರ ಸತ್ಯವೇದವು ತಿಳಿಸುತ್ತದೆ, ದೇವರು ಆಕೆಯನ್ನು ನೆನೆಸಿಕೊಂಡನು. ಕರ್ತನ ಅನುಗ್ರಹದಿಂದ ಆಕೆಯು ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತಲು. 1 ಸಮುವೇಲ 1ನೇ ಅಧ್ಯಾಯ 19ರಿಂದ 20 ವಚನಗಳು. ಪ್ರಿಯರೇ, ದೇವರಲ್ಲಿ ಸಂತೋಷಿಸಿರಿ. ನಿಮ್ಮ ನಂಬಿಕೆ ಮತ್ತು ಆತನ ಮೇಲೆ ನಿಮಗಿರುವ ಭರವಸೆಯು ನಿಮ್ಮಲ್ಲಿರುವಂತಹ ಸಂತೋಷದ ಮೇಲೆ ಅವಲಂಬಿಸಿದೆ. ನಿಮ್ಮ ಸಂತೋಷವು ಸೂಚಿಸುವುದೇನೆಂದರೆ ನೀವು ನಿಮ್ಮಲ್ಲಿರುವ ಎಲ್ಲ ಚಿಂತೆ ಭಾರಗಳನ್ನು ಕರ್ತನ ಮೇಲೆ ಹಾಕಿದ್ದೀರಿ ಎಂದರ್ಥ. ಶೂನ್ಯದಲ್ಲಿ ಸಮಸ್ತವನ್ನ ಉಂಟು ಮಾಡಿದ ದೇವರು ನಿಮ್ಮ ಜೀವನದಲ್ಲಿ ಹೊಸ ಅದ್ಭುತ ಕಾರ್ಯವನ್ನ ಮಾಡುವರು. ದೇವರು ಸತ್ತವರಿಗೆ ಜೀವವನ್ನು ಕೊಡುವವನು, ಇಲ್ಲದೆ ಇರುವುದನ್ನು ಇರುವಂತೆ ಕರೆಯುವವನು ಆಗಿದ್ದಾನೆ. ಆತನು ನಿನ್ನ ಜೀವನಕ್ಕೆ ಹೊಸ ಕಾರ್ಯಗಳನ್ನು ಮಾತನಾಡುತ್ತಾನೆ. ಹಳೆಯ ಒಡಂಬಡಿಕೆಯ ಆಲಯದ ಪ್ರತಿಷ್ಠಾಪನೆಯನ್ನು ಗಮನಿಸಿರಿ. ನಮ್ಮ ಸತ್ಯವೇದ ಹೇಳುತ್ತದೆ, ಮಂಜೂಷವನ್ನು ಒಳಗಿಟ್ಟ ಯಾಜಕರು ದೇವಾಲಯದಿಂದ ಹೊರಗೆ ಬಂದ ಕೂಡಲೇ ಒಬ್ಬನೋ ಎಂಬಂತೆ ಸ್ವರವೆತ್ತಿ ಯೆಹೋವನನ್ನು ಕೀರ್ತಿಸುವುದಕ್ಕಾಗಿ ತುತ್ತೂರಿ ಊದುವವರು, ಗಾಯನ ಮಾಡುವವರು ಅಲ್ಲಿ ನಿಂತಿದ್ದರು. ಅವರು ಕರ್ತನನ್ನು ಸ್ತುತಿಸುತ್ತಾ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂದು ಕೃತಜ್ಞತಾ ಸ್ತುತಿ ಮಾಡಿದರು. ಕೃತಜ್ಞತಾ ಸ್ತುತಿ ಮಾಡಿದವರ ಸ್ವರವು ಕೇಳಿಸಿದೊಡನೆ ಮೇಘವು ಯೆಹೋವನ ಆಲಯದಲ್ಲಿ ತುಂಬಿಕೊಂಡಿತು. ದೇವರ ಮಹಿಮೆಯು ಅವರನ್ನು ಆ ಸ್ಥಳವನ್ನು ಆವರಿಸಿಕೊಂಡಿತು. 2 ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 13ರಿಂದ 14 ವಚನಗಳು. ಹೊಸ ಒಡಂಬಡಿಕೆಯಲ್ಲಿರುವ ಮರಿಯಳನ್ನು ಗಮನಿಸಿರಿ. ಆಕೆಯು ದೀನ ಮತ್ತು ಬಡ ಕುಟುಂಬದಿಂದ ಬಂದಿದ್ದರೂ ಆಕೆಯ ಹೃದಯವು ಬಹು ಸಂತೋಷದಿಂದ ತುಂಬಿತ್ತು. ಆಕೆಯು ಕರ್ತನನ್ನು ಹೀಗೆ ಸ್ತುತಿಸಿದನು, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ,
ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಲೂಕ 1ನೇ ಅಧ್ಯಾಯ 46 ಮತ್ತು 47ನೆಯ ವಚನಗಳು. ಆಕೆಯ ಪ್ರಾಣ, ಆತ್ಮ, ಶರೀರವು ದೈವಿಕ ಸಂತೋಷದಿಂದ ತುಂಬಿತ್ತು. ಆಕೆಯ ಸ್ತುತಿಯು ಎಷ್ಟು ಬಲವಾಗಿತ್ತೆಂದರೆ ಎಲಿಜಬೆತಳ ಹೊಟ್ಟೆಯಲ್ಲಿರುವ ಕೂಸು ಎದ್ದು ಅದು ಸಂತೋಷವಾಗಿ ಕುಣಿದಾಡಿತು. ಪ್ರಿಯ ದೇವರ ಮಕ್ಕಳೇ, ನೀವು ದೇವರನ್ನ ಸ್ತುತಿಸುವಾಗ ರಕ್ಷಣೆಯ ತುತ್ತೂರಿಯ ಶಬ್ದವು ನಿಮ್ಮ ಗುಡಾರದಲ್ಲಿ ಯಾವಾಗಲೂ ತುಂಬಿರುವುದು. ಹಲ್ಲೆಲೂಯ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಅವರು ದಿನಾಲು ದೇವಾಲಯಗಳಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ದೇವರನ್ನು ಕೊಂಡಾಡುತ್ತಾ ಜನರೆಲ್ಲರ ದಯವನ್ನು ಹೊಂದುವವರಾಗಿದ್ದರು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 46 ಮತ್ತು 47ನೆಯ ವಚನಗಳು. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ವಿಮೋಚನ ಕಾಂಡ 25 ಮತ್ತು 26 ಅಧ್ಯಾಯಗಳು. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 17ರಿಂದ 34. ದೇವರು ನಿಮಗೆ ಸಮಾಧಾನವನ್ನ ದಯಪಾಲಿಸಲಿ.